ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಜಿಲ್ಲಾ ಆದಿಬಣಜಿಗ ಸಮಾಜ ಕಲಬುರಗಿಯ ವತಿಯಿಂದ ಕಲ್ಯಾಣ ಮಂಟಪ ಹಾಗೂ ವಸತಿ ನಿಲಯದ ಭೂಮಿ ಪೂಜೆ ಅಡಿಗಲ್ಲು ಸಮಾರಂಭವು ಕಲಬುರಗಿಯ ಅಫಜಲ್ಪುರ ರಸ್ತೆಯ ನಾಗರಕಟ್ಟೆ ದೇವಸ್ಥಾನದ ಹತ್ತಿರ ಜರುಗಿತು. ಜಿಲ್ಲಾ ಆದಿಬಣಜಿಗ ಸಮಾಜ ಕಲಬುರಗಿಯ ವತಿಯಿಂದ ಕಲ್ಯಾಣ ಮಂಟಪ ಮತ್ತು ವಸತಿ ನಿಲಯದ ಭೂಮಿ ಪೂಜೆ ಅಡಿಗಲ್ಲು ಸಮಾರಂಭವು ದಿನಾಂಕ 5 ಏಪ್ರಿಲ್ 2026 ರವಿವಾರದಂದು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿಯ ಅಫಜಲ್ಪುರ ರಸ್ತೆಯ ನಾಗರಕಟ್ಟಿ ದೇವಸ್ಥಾನದ ಹತ್ತಿರ ಜರುಗಿತು. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಹವಾ ಮಲ್ಲಿನಾಥ್ ಮಹಾರಾಜ್ ನಿರುಗುಡಿ ಇವರು ವಹಿಸಿದ್ದರು. ಉದ್ಘಾಟಕರಾಗಿ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಜೀವನೋಪಾಯ ಇಲಾಖೆ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ R ಪಾಟೀಲ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ ದತ್ತಾತ್ರೇಯ C ಪಾಟೀಲ್ ರೇವೂರ್, ಅಫಜಲ್ಪುರ ಮತಕ್ಷೇತ್ರದ ಶಾಸಕರಾದ MY ಪಾಟೀಲ್, ಶಾಸಕರಾದ ಬಸವರಾಜ್ ಮತ್ತಿಮೂಡವರ ಪರ ಗೋರಖನಾಥ್ ಶಕಾಪೂರ್, ಗೌರವ ಗ್ರೂಪ್ ಬಾರಾಮತಿ ಮಹಾರಾಷ್ಟ್ರದ ನಿರ್ದೇಶಕರಾದ ಶರಣಗೌಡ S ಪಾಟೀಲ್, ಶ್ರೀ ಭೈರವನಾಥ್ ಶಿಕ್ಷಣ ಸಂಸ್ಥೆ ಕೆರೂರಿನ ಅಧ್ಯಕ್ಷರಾದ ಮಹದೇವ್ ಸಾಹುಕಾರ್ ಭೈರಗೊಂಡ್, ಕಾಂಗ್ರೆಸ್ನ ಮುಖಂಡರಾದ ನೀಲಕಂಠರಾವ್ ಮುಲಗೆ, DCC ಬ್ಯಾಂಕ್ ಕಲಬುರಗಿಯ ಮಾಜಿ ಅಧ್ಯಕ್ಷರಾದ ಸೋಮಶೇಖರ್ ಗೋನಾಯಕ್, ಸಮಾಜದ ಮುಖಂಡರಾದ ರಾಜೇಂದ್ರ ಪಾಟೀಲ್ ರೇವೂರ್, ವೀರಣ್ಣ ಮಂಗಾಣೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಶಶಿಕಲಾ ವಿ ಟೇಂಗಳಿ, ಆದಿ ಸಮಾಜ ಕಲಬುರಗಿಯ ಮಾಜಿ ಅಧ್ಯಕ್ಷರಾದ ಜಗನ್ನಾಥ ಶೇಗಜಿ ಹಾಗೂ ಆದಿ ಸಮಾಜ ಕಲಬುರಗಿಯ ಮಾಜಿ ಕಾರ್ಯದರ್ಶಿಗಳಾದ ಸೋಮಶೇಖರ್ ಟೇಂಗಳಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಕೋನೆಕ್, ಜಿಲ್ಲಾಧ್ಯಕ್ಷರಾದ ಶಿವಪುತ್ರ ಬರುಡೆ ವಕೀಲರು, ಕಾರ್ಯದರ್ಶಿಗಳಾದ ರಾಜೇಂದ್ರ ಕರೇಕಲ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಹವಾ ಮಲ್ಲಿನಾಥ ಮಹಾರಾಜರು, ಅಧ್ಯಕ್ಷರು, ಜಯ ಭಾರತ ಮಾತಾ ಸೇವಾ ಸಮಿತಿ ನವದೆಹಲಿ ಇವರಿಗೆ ನಮ್ಮ ಸಮಾಜ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಉದ್ಘಾಟಕರಾಗಿ ಆಗಮಿಸಿದ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ, ಅವರಿಗೂ ನಮ್ಮ ಸಮಾಜ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ವೇದಿಕೆ ಮೇಲೆ ಆಸನದ ಗಣ್ಯರು, ಸಮಾಜದ ಮುಖಂಡರು ಎಲ್ಲರಿಗೂ ಸ್ವಾಗತ ಬಯಸುತ್ತಾ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 2011ಕ್ಕಿಂತ ಮೊದಲೇ ನಾವ್ಯಾರು ನೀವ್ಯಾರೋ ಅಂತ ನಮ್ಗೆ ಗೊತ್ತಿದ್ದಿಲ್ಲ. 2011ರಲ್ಲಿ ಈ ಮಸ್ಕಿಯಿಂದ ಡಾಕ್ಟರ್ ಬಸಲಿಂಗಪ್ಪ ಡ್ಯೂಟ್ರವರು ನಮ್ಮ ಶಾಂತಪ್ಪ ಪಾಟೀಲ್ರಿಗೆ ಫೋನ್ ಮಾಡಿದರು. ಏನಂತಂದ್ರೆ ಸವದತ್ತಿಯಲ್ಲಿ ಆದಿಬಣ ಸಮಾಜದ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಬರಬೇಕಂತ ಮಾಡಿದರು. ಅದಕ್ಕೆ ನಾವೆಲ್ಲರೂ 3-4 ಗಾಡಿ ತಯಾರು ಮಾಡಿ ಹೋಗ್ಬೇಕಂತ ಹೇಳಿ ತಯಾರು ಮಾಡಿದ್ದೀವಿ. ಅದು ಜಾಸ್ತಿ ಜನರು ಬರಲಿಲ್ಲ. ಅವತ್ತು ಶಾಂತಪ್ಪ ಪಾಟೀಲ್ರು, ನಮ್ಮ ಚಂದ್ರಕಾಂತ್ ಪಾಟೀಲ್ರು, ನಾನು ಮತ್ತು ನೀಲಕಂಠ ಬಿರಾದರ್ ಅವರು ಕಲ್ಕೇಶಿಂದ ನಾವು ಈ ಸವದತ್ತಿಗೆ ಹೋದೆವು. ಸವದತ್ತಿಗೆ ಹೋದ ನಂತರ ನಮಗೆ ಒಂದು ಸ್ಪಿರಿಟ್ ಬಂತು ಅಲ್ಲಿಂದ. ಏನಂದ್ರೆ ನಾವು ಸವದತ್ತಿಯಿಂದ ಬಂದ ನಂತರ ನಮಗೆ ಗುಲ್ಬರ್ಗದಲ್ಲಿ ನಾವು ಯಾಕೆ ಸಂಘಟನೆ ಮಾಡಬಾರ್ದು ನಮಗೊಂದು ವಿಚಾರ ಬಂತು. ಭಾಳ ಐತಿಹಾಸಿಕವಾದ ಕಾರ್ಯಕ್ರಮ ಇದು. ವೀರಶೈವ ಸಮಾಜದ ಒಳಪಂಗಡದ ಒಂದು ದೊಡ್ಡ ಸಮಾಜದ ಕಾರ್ಯಕ್ರಮ ಇದಾಗಿದೆ. ಇವತ್ತು ಈ ಸಮಾರಂಭ ಯಾತಕ್ಕೆ ಬೇಕು ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ನಾವು ಸಮಾಜದವರು ಇವತ್ತು ಅಲ್ಲಿ ಛಿದ್ರವಾಗಿ ಹೋಗಿದ್ದೇವೆ. ಒಂದು ವೇದಿಕೆಯಲ್ಲಿ ತರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಈ ಸಮಾಜದ ಹಿರಿಯರು
ಸಂಘಟನೆ ಮಾಡಿ ಒಂದು ಆದಿ ಬಣಿಜರ ಸಮಾಜ ಒಂದು ಹುಟ್ಟು ಹಾಕಿ, ಯಾಕಂದರೆ ವೀರಶೈವ ಸಮಾಜದಲ್ಲಿ ಅನೇಕ ಪಂಗಡಗಳಿವೆ. ಅದರ ಬಲಿಷ್ಠವಾದಂಥ ಸಮಾಜ ಇವತ್ತು ಆದಿ ಬಣಿಜರ ಸಮಾಜ ಇವತ್ತು ಸಂಘಟನೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಹಿರಿಯರ ಕರೆತು ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಶುಭ ಹಾರೈಕೆ ಮಾಡಲು ಬಂದಿದ್ದೇವೆ. ಭಾಳ ಸುಂದರವಾದಂಥ ಮತ್ತು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. 13 ವರ್ಷಗಳ ತಪಸ್ಸಿನ ಫಲದಿಂದ ಸಮಾಜ ಸಂಘಟನೆಯಾಗಿ ಇವತ್ತು ಒಂದು ಮಟ್ಟಕ್ಕೆ ಬಂದಿರತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಸಂತೋಷದಾಯಕವಾದಂಥ ವಿಚಾರ. ಇವತ್ತು ಸಮಾಜಗಳು ಭಾಳಷ್ಟು ಇರ್ತವೆ, ಆದರೆ ಸಂಘಟನೆ ಮೂಲಕ ಸಮಾಜಕ್ಕೆ ನಾವು ಸಹಾಯವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ಕೆಲಸ. ಆ ಕೆಲಸವನ್ನು ಇವತ್ತು ಸಂಘಟಕರೆಲ್ಲರೂ ಸೇರಿಕೊಂಡು ಒಂದು ಸಂಘಟನೆ ಮಾಡಿ ಈ ಸಮಾಜ ಮುಂದೆ ಬರಬೇಕು. ಇದರಲ್ಲಿ ಕೂಡ ಬಡವರು, ಹಿಂದುಳಿದವರು, ಭಾಳಷ್ಟು ಕಷ್ಟದಲ್ಲಿರ್ತಕ್ಕಂಥ ಜನರಿದ್ದಾರೆ. ಅವರು ಹಳ್ಳಿಯಿಂದ ಇಲ್ಲೇ ಬಂದು ವಾಸ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ, ಭಾಳಷ್ಟು ತೊಂದರೆ ಆಗಿದೆ. ಇಂಥ ಸಂದರ್ಭದಲ್ಲಿ ಹಾಸ್ಟೆಲ್ಗಳನ್ನು ಮತ್ತು ಕಡಿಮೆ ದರದಲ್ಲಿ ಕಲ್ಯಾಣ ಮಂಟಪವನ್ನು ಕಟ್ಟಿ ಸಮಾಜಕ್ಕೆ ಒಳಿತಾಗ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ಎಲ್ಲರಿಗೂ ಉಪಯೋಗ ಆಗ್ತಕ್ಕಂಥ ಕೆಲಸ ಮಾಡಿದರೆ ಸಂಘಟಿತರಿಗೆ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಎಲ್ಲರೂ ಒಂದಾಗಿ ನಮ್ಮ ಕಲಬುರಗಿಯಲ್ಲಿ ಹಾಸ್ಟೆಲ್ ಮತ್ತು ಈ ಒಂದು ಭವನದ ಭೂಮಿ ಪೂಜೆಯನ್ನು ಇವತ್ತು ನೆರವೇರಿರುವಂಥದ್ದು. ಇದನ್ನು ಎಲ್ಲ ಸಮಾಜದಲ್ಲೂ ಕೂಡ ಬಡರಿದ್ದಾರೆ. ಇದರ ಒಂದು ಸದುಪಯೋಗ ಆಗಬೇಕು ಅಂತನ್ನುವ ಹಿನ್ನೆಲೆಯಲ್ಲಿ ಇವತ್ತು ಸಮಾಜದಲ್ಲಿರುವಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು, ಸಮಾಜದ ಜನರಿಗೆ ಅನುಕೂಲ ಆಗಬೇಕು ಅಂತನ್ನುವ ನಿಟ್ಟಿನಿಂದ ಇವತ್ತು ಶರಣಪ್ರಕಾಶ್ ಪಾಟೀಲ್ ಅಣ್ಣವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಭೂಮಿ ಪೂಜೆ ಆಗಿರುವಂಥದ್ದು. ಅವರ ನಮ್ಮ ಎಂ.ಐ. ಪಾಟೀಲ್ ಕಾಕೋರು ಹೇಳಿದರು, ಇಡೀ ಜಿಲ್ಲೆಯಲ್ಲಿ ವೀರಶೈವ ಸಮಾಜವನ್ನು ಒಗ್ಗೂಡಿಸಿ ಇವತ್ತು ಎಲ್ಲರೂ ಕೂಡ ನಾವು ಒಂದಾಗಿ ಅಣ್ಣ ಬಸವಣ್ಣವರ ಜಯಂತಿ ವೀರಶೈವ ಮಹಾಸಭಾ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಎಲ್ಲ ಸಮಾಜಗಳನ್ನು ವಿಶ್ವಾಸಕ್ಕೆ ತಗೊಂಡು ಹೋಗಬೇಕು ಅಂತನ್ನುವ ನಿಟ್ಟಿನಿಂದ ಇವತ್ತು ಬಹಳ ಪ್ರಮುಖವಾದಂಥ ಪಾತ್ರವನ್ನು ನಮ್ಮ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅಣ್ಣವರು ಮತ್ತು ಶರಣಬಸಪ್ಪಣ್ಣ ದರ್ಶನಾಪುರವರು ಈ ಸಮಾಜ ಬೆಳಿಬೇಕು, ಸಮಾಜ ಕಟ್ಟಬೇಕು ಅಂತಂದರೆ 4 ಜನ ಕುಂತು ಜನರಿಗೆ ಸಮ್ಮತವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಸರ್ವಸಮ್ಮತ ಇದ್ದರೆ ಅದರಲ್ಲಿ ಸುಖವಿದೆ ಅಂತಕ್ಕಂಥದ್ದು. ಹಾಗಾಗಿ ವಚನದಲ್ಲಿ ಬರ್ತದೆ ಏನಂದರೆ ಸರ್ವಸಮ್ಮತ ಇದ್ದಾಗನೇ ಅದರಲ್ಲಿ ಸುಖ ಇದೆ ಅಂತಕ್ಕಂಥ ಭಾವನೆ ನಾವೆಲ್ಲರೂ ಎಲ್ಲರ ಸಹಮತದಿಂದ ಕೆಲಸ ಮಾಡಬೇಕು. ಯಾಕಂದರೆ ಯಾರು ಮನಸ್ಸಿಗೂ ನೋವಾಗಲಾರ್ದಂಗೆ, ಎಲ್ಲರಿಗೆ ಅವರ ಭಾವನೆಗಳ ಧಕ್ಕೆ ಆಗದಂಗೆ ಅವ್ರಿಗೂ ಕೂಡ ಅಭಿಪ್ರಾಯಗಳನ್ನು ಕೇಳಿ ಯಾವ ರೀತಿಯಾಗಿ ಮಾಡಿದ್ರೆ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದನ್ನು ಖಂಡಿತವಾಗಿ ನಾವು ನೀವು ಸೇರಿ ಮಾಡೋಣ. ಯಾಕಂದರೆ ಇದು ನಾವು ನೀವು ಸೇರಿ ಮಾಡಿದಾಗ ಏನಾಗ್ತದೆ, ಇದು ಸಮಾಜದ ಕೆಲಸ ಆಗ್ತದೆ. ನಾನೊಬ್ಬನೇ ಮಾಡಿದ್ರೆ ಅದು ಯಾರೂ ಹೆಸರು ಬರಬಾರ್ದು. ಸಮಾಜದ ಕೆಲಸದಲ್ಲಿ ಶರಣಪ್ರಕಾಶ್ ಮಾಡಿದ್ರು ಅಥವಾ ಬಸವರಾಜ್ ಕೋನಾಯಕ್ ಮಾಡಿದ್ರು ಅಥವಾ ನಮ್ಮ ಅಪ್ಪುಗೌಡರು ಮಾಡಿದ್ರು ಅಂತಲ್ಲ. ನಾವು ನಿಮ್ಮ ಒಬ್ಬ ಸಾಮಾನ್ಯ ಸಮಾಜದ ಒಬ್ಬ ವ್ಯಕ್ತಿಯಾಗಿ ನಾವು ಕೆಲಸ ಮಾಡಿದಾಗ ಇವತ್ತು ಯಾರ ಹೆಸರು ಬರಲಾರ್ದಂಗೆ ನಾವು ಸಮಾಜದ ಒಂದು ಒಳ್ಳೆಯದಾಗಿ ಮಾಡ್ತಾ ಇರೋದ್ರಿಂದ ನಾವೆಲ್ಲರೂ ಸಮಾನರು, ಎಲ್ಲರೂ ಸಮಾನ ರೀತಿಯಲ್ಲಿ ನಾವು ಕೆಲಸ ಮಾಡೋಣ ಅಂತಕ್ಕಂಥ ಭಾವನೆಯಿಂದ ಈ ಒಂದು ಏನು ಕೆಲಸ ಇವತ್ತು ಪ್ರಾರಂಭ ಆಗಿದೆ, ಆ ಕೆಲಸ ಪೂರ್ತಿ ಆಗೋ ರೀತಿಯಲ್ಲಿ ನನ್ನ ಸಂಪೂರ್ಣ ಸಹಕಾರ ನಾನು ಕೊಡ್ತೀನಿ, ತಾವು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಾವು ಕಲಬುರಗಿ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರ ಸಂಘ ಕಲಬುರಗಿಯ ವತಿಯಿಂದ ಏಪ್ರಿಲ್ 5ರಂದು ಬೆಳಗ್ಗೆ ಕಲಬುರಗಿ ನಗರದ ಟೌನ್ ಹಾಲ್ ಹತ್ತಿರದ ಮಹಾತ್ಮ ಗಾಂಧೀಜಿ ಪ್ರತಿಮೆಯ ಹತ್ತಿರ ಹಸಿರು ಕ್ರಾಂತಿಯ ಹರಿಕಾರ
ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೆಯ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೆಯ ಜಯಂತ್ಯೋತ್ಸವ ಕಾರ್ಯಕ್ರಮವು ದಿನಾಂಕ 5ನೇ ಏಪ್ರಿಲ್ 2026ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಪಬ್ಲಿಕ್ ಗಾರ್ಡನ್ ಹಿಂದುಗಡೆಯ ಮಹಾತ್ಮ ಗಾಂಧೀಜಿ ಪ್ರತಿಮೆಯ ಹತ್ತಿರ ಕಲಬುರಗಿ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರ ಸಂಘ ಕಲಬುರಗಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಉಪಮಹಾಪೌರರಾದ ತೃಪ್ತಿ ಎಸ್ ಅಲ್ಲದಲಾಖೆ, ಮಹಾನಗರ ಪಾಲಿಕೆಯ ಕರ, ಹಣಕಾಸು ಹಾಗೂ ಮೇಲ್ಮನವಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಅನುಪಮಾ ರಮೇಶ್ ಕಮಕನೂರ್, ಕಲಬುರಗಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಲಿಂಗಮ್ಮ ಕಟ್ಟಿಮನಿ ಹಾಗೂ ಕಾಂಗ್ರೆಸ್ನ ಮುಖಂಡರಾದ ನೀಲ್ಕಂಠರಾವ್ ಮುಲ್ಗೆ ಆಗಮಿಸಿದ್ದರು. ಅತಿಥಿಗಳಾಗಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ದೊಡ್ಡಮನಿ, ಕಲಬುರಗಿಯ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಶ್ಯಾಮ್ ನಾಟಿಕಾರ್, ಗೋಪಿಕೃಷ್ಣ ಗುಡೇನವರ್, ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಚಂದ್ರಿಕಾ ಪರಮೇಶ್ವರ್, ಮಾದಿಗ ಸಮಾಜದ ಮುಖಂಡರಾದ ರಂಜಿತ್ ಮೂಲಿಮನಿ, ಗೀತಾರಾಜು ವಾಡೇಕರ್ ಆಗಮಿಸಿದ್ದರು. ಮುಖ್ಯ ಭಾಷಣಕಾರರಾಗಿ ಕಮಲಾಪುರದ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜಗದೇವಪ್ಪ ಧರಣಿ ಆಗಮಿಸಿದ್ದರು. ಅತಿಥಿಗಳಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಪರಿಸರ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಅಭಯ್ ಕುಮಾರ್ ಹಬೀಬ್, ಕಿರಿಯ ಅಭಿಯಂತರರಾದ ರವೀಂದ್ರನಾಥ್ ಚೌಹಾಣ್, ಆರೋಗ್ಯ ನಿರೀಕ್ಷಕರಾದ ಧನಶೆಟ್ಟಿ, ದೀಪಕ್ ಚೌಹಾಣ್, ಹನುಮಂತ್ ನಿಂಬಾಳ್ಕರ್, ಕಲ್ಲಯ್ಯ ಸ್ವಾಮಿ, ಅರುಣ್ ಕುಮಾರ್ ಪಾಲದಿ, ಸಿದ್ದಲಿಂಗ ಸೇರಿದಂತೆ ಇತರರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ರಾಜು ನೂಲ್ಕರ್ ಕಪ್ನೂರ್, ದೀಪಕ್ ಚೌಹಾಣ್, ಪ್ರೇಮ್ ಶೀಲ್ಡ್, ಕಮಲ್ ಕಪ್ನೂರ್, ಮಹೇಶ್ ಔರಾದ್ಕರ್, ಚೇತನ್, ಶ್ರೀನಾಥ್, ಸಿದ್ಧಾರ್ಥ ದೊಡ್ಡಮನಿ, ಯುವರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅನಿಲ್ ಕುಮಾರ್ ಚಕ್ರ ಸ್ವಾಗತಿಸಿದರು. ಡಾಕ್ಟರ್ ರಾಜಶೇಖರ್ ಮಾಂಗ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಆರ್ಜೆ ಮಂಜು ಹಿರೋಳಿ ಕಾರ್ಯಕ್ರಮ ನಿರೂಪಿಸಿದರು. ಅಭಯ್ ಕುಮಾರ್ ಹಬೀಬ್ ಮೆರವಣಿಗೆಯನ್ನ ಉದ್ಘಾಟಿಸಿದರು. ಹಸಿರು ಕ್ರಾಂತಿ ಹರಿಕಾರ ಶ್ರೀ ಬಾಬು ಜಗಜೀವನ್ ಅವರ 119ನೇ ಜಯಂತಿ ಅಂಗವಾಗಿ ನಾವೇನು ಮಹಾನಗರ ಪಾಲಿಕೆ ಕಲಬುರಗಿ ಪೌರ ಕಾರ್ಮಿಕರು ಮತ್ತು ರೋಡರ್ಸ್ ಡ್ರೈವರ್ ವಾಹನ ಚಾಲಕರುಗಳಿಂದ ಪ್ರತಿ ವರ್ಷವೂ ಬಹಳ ಅತಿ ವಿಜೃಂಭಣೆಯಿಂದ 3 ಜಯಂತಿಯನ್ನು ಆಚರಿಸ್ತಿದ್ದೀವಿ. ಮೊದಲನೇದಾಗಿ 5 ತಾರೀಕು ಬಾಬು ಜಗಜೀವನ್ ಜಯಂತಿ, ಆಮೇಲೆ 14ನೇ ತಾರೀಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಕೂಡ ಆಚರಿಸ್ತಿದ್ದೀವಿ. ಆಮೇಲೆ 20ನೇ ತಾರೀಕು ಅಣ್ಣ ಬಸವಣ್ಣನವರ ಜಯಂತಿ ಕೂಡ ನಾವು ಆಚರಿಸ್ತಾ ಇದ್ದೀವಿ. ಇದು ನಾವು ಪ್ರತಿ ವರ್ಷ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಮಹಾನಗರ ಪಾಲಿಕೆ ಸಿಬ್ಬಂದಿ ವರ್ಗದಿಂದ ನಾವು ಪ್ರತಿ ವರ್ಷವೂ ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಬರ್ತಿದ್ದೇವೆ. ಅದ್ರ ಜೊತೆಗೆ ನಾವು ಎಲ್ಲಾ ನಮ್ಮ ಪೌರ ಕಾರ್ಮಿಕರಿಗೂ ಆಟ ಪಾಠಗಳನ್ನು ಆಡಿಸುತ್ತಾ ಮತ್ತು ಕೆಲವು ಪ್ರಬಂಧ ಸ್ಪರ್ಧೆ ಆಗಲಿ, ರಂಗೋಲಿ ಸ್ಪರ್ಧೆ ಆಗಲಿ, ಮತ್ತು ನಿಂಬೆ ಹಣ್ಣಿನ ಆಟ ಆಗಲಿ, ಮತ್ತು ಪೌರ ಕಾರ್ಮಿಕರೇ ಅಂದ್ರೆ ಪುರುಷ ಪೌರ ಕಾರ್ಮಿಕರಿಗೆ ಕೆಲವು ಪಂದ್ಯಗಳನ್ನು ಕೂಡ ಅವರಿಗೆ ಕ್ರಿಕೆಟ್ ಆಗಲಿ ಬೇರೆ ಬೇರೆ ಒಂದು ಪಂದ್ಯಗಳನ್ನ ಆಡಿ, ಕುರ್ಚಿ ಆಟಗಳನ್ನ ಆಡಿ ಅವ್ರಿಗೆ ಆಡಿಸಿ ಅವರಿಗೆ ಪ್ರಥಮ ಮತ್ತು ದ್ವಿತೀಯ, ತೃತೀಯ ಅಂತ ಹೇಳಿ ಅವರಿಗೆ ಬಹುಮಾನವನ್ನು ಕೂಡ ನಾವು ಕೊಡ್ತಿದ್ದೀವಿ. ನಾವು ಪ್ರತಿ ವರ್ಷನೂ ಕೂಡ ಇದೇ ರೀತಿಯಾಗಿ ನಾವು ಮಾಡ್ಕೊತಾ ಬಂದಿದ್ದೀವಿ. ಇದು ನಮ್ಗೆ ತುಂಬಾ ಸಂತೋಷ ಕೂಡ ಆಗ್ತಿದೆ. ಯಾಕಂದ್ರೆ ಮುಂದೆ ಬರುವಂತಹ ದಿನಗಳಲ್ಲೂ ಕೂಡ ನಾವು ಒಂದು ದೊಡ್ಡ ಮಟ್ಟದಾಗಿ ಏನ್ ಇವಾಗ ವಿಜೃಂಭಣೆಯಿಂದ ಮಾಡ್ತೀವಿ, ಇದಕ್ಕಿಂತಲೂ ಜಾಸ್ತಿಯಾಗಿ ನಾವು ಮುಂದೆ ವರ್ಷ ಕೂಡ ನಾವು ಇವು ಎಲ್ಲಾ 3 ಜಯಂತಿ ಕೂಡ ನಾವು ಆಚರಣೆ ಮಾಡ್ತೀವಿ ಹೇಳಕ್ ಇಷ್ಟಪಡ್ತೀವಿ. ಕಲಬುರಗಿ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು, ವಾಹನ ಚಾಲಕರು, ಲೋಡರ್ಸ್ ಕ್ಲೀನರ್ಸ್ಗಳ ಮಹಾ ಒಕ್ಕೂಟದಿಂದ ಇವತ್ತು ನಾವು 119ನೇ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಅದಕ್ಕೆ ತಾವೆಲ್ಲ ಸಹಕಾರ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ಅಭಿನಂದನೆಗಳು ಹೇಳುತ್ತೀವಿ. ಕೆಲರಿಯನ್ ರಿಯೋ ಅಕಾಡೆಮಿ ಆಫ್ ಇಂಡಿಯನ್ ಕರಾಟೆ ಹಾಗೂ ಅಜಯ್ ಕುಮಾರ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ನ ವಿದ್ಯಾರ್ಥಿಗಳು ಬಿಸಿಲಿನ ಧಗೆಯಿಂದ ಬಳಲುತ್ತಿರುವ ಪ್ರಾಣಿ ಪಕ್ಷಿಗಳಿಗಾಗಿ ಜೀವಜಲ ಇಟ್ಟು ನೀರಿನ ದಾಹ ತೀರಿಸುತ್ತಿದ್ದಾರೆ. ಬಿಸಿಲಿನ ಧಗೆಯಿಂದ ಬಳಲುತ್ತಿರುವ ಪ್ರಾಣಿ ಪಕ್ಷಿಗಳಿಗೆ ಜೀವ ಜಲ ಇಟ್ಟು ನೀರಿನ ದಾಹ ತೀರಿಸುತ್ತಿರುವ ಕೆಲಸ ಮಾಡುತ್ತಿದ್ದಾರೆ ಈ ವಿದ್ಯಾರ್ಥಿಗಳು. ಅಷ್ಟಕ್ಕೂ ಅವರು ಯಾರು, ಎಲ್ಲಿ ಅಂತೀರಾ? ನಾವು ತೋರಿಸ್ತೇವೆ ನೋಡಿ. ಹೌದು, ಬಿಸಿಲಿನ ಧಗೆಯಿಂದ ಬಳಲುತ್ತಿರುವ ಪ್ರಾಣಿ ಪಕ್ಷಿಗಳಿಗೆ ಕೆಲರಿಯನ್ ರಿಯೋ ಅಕಾಡೆಮಿ ಆಫ್ ಇಂಡಿಯನ್ ಕರಾಟೆ ಹಾಗೂ ಅಜಯ್ ಕುಮಾರ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ವಿದ್ಯಾರ್ಥಿಗಳು ಪ್ರಾಣಿ ಪಕ್ಷಿಗಳಿಗೆ ಗಿಡ ಮರಗಳಲ್ಲಿ ಜೀವಜಲ ಇಟ್ಟು ನೀರು ಉಣಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಕರಾಟೆ ತರಬೇತುದಾರರಾದ ಅಂಬರೀಶ್ ಜೋಗಿ ಹಾಗೂ ವಿದ್ಯಾರ್ಥಿಗಳ ಪೋಷಕರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರಾದ ಅವನಿ, ಪ್ರಕೃತಿ, ಸ್ವಾತಿಯವರು ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು.
myself Prakriti. I am talking from Calarian Rio Academy of Indian Karate. Humans can react when they are hungry. What about the birds? They cannot. So Calarian Rio Academy of Indian Karate decided to provide food for the birds in this way. This summer has the very high temperature with advanced technology. I hope that you can also do it. Thank you. ಶುಭ ಮುಂಜಾನೆ ಎಲ್ಲರಿಗೂ. ನನ್ನ ಹೆಸರು ಸ್ವಾತಿ. ನಾನು ಕ್ಯಾಲರಿಯನ್ ರಿಯೋ ಅಕಾಡೆಮಿಕ್ ಆಫ್ ಇಂಡಿಯನ್ ಕರಾಟೆಯಿಂದ ಮಾತನಾಡುತ್ತಿದ್ದೇನೆ. ಬೇಸಿಗೆ ಕಾಲದಲ್ಲಿ ಹೈ ಟೆಂಪ್ರೇಚರ್ ಆಗಿದ್ದರಿಂದ ಅದರ ಸಲುವಾಗಿ ಪಕ್ಷಿಗಳಿಗೆ ಆಹಾರ ಮತ್ತು ನೀರು ಸಿಗಲಾಗಿದೆ. ಅದಕ್ಕಾಗಿ ಎಲ್ಲ ಕರಾಟೆ ವಿದ್ಯಾರ್ಥಿಗಳು ಸೇರಿ ನಾವೆಲ್ಲರೂ ಸೇರಿ ಬಟ್ಟಲು ಮತ್ತು ಪ್ಲೇಟನ್ನು ಹಾಕಿ ಅದರೊಳಗೆ ನೀರು ಮತ್ತು ಆಹಾರ ನೀಡಿದ್ದೇವೆ. ಆದಷ್ಟು ನೀವು ಮಾಡಿ. ಧನ್ಯವಾದಗಳು. ಅವರ್ ಪ್ಲಾನೆಟ್ ಅವರ್ ಹೋಮ್. ಕಾಡು ಬೆಳೆಸಿ ನಾಡು ಉಳಿಸಿ. ಉಸಿರಿಗಾಗಿ ಪರಿಸರ ಉಳಿಸಿಕೊಳ್ಳೋಣ. ಅರ್ತ್ ಕ್ಲೀನ್ ಅರ್ತ್ ಗ್ರೀನ್. ಅಳಿದರೆ ಕಾಡು ಅಳುವುದು ನಾಡು. ಪರಿಸರ ನಾಶ ಮನುಕುಲ ಸರ್ವನಾಶ. ಕಡಿದರೆ ಮರ ಬಗುವುದು ಬರ. ಕಾಡು ಇಲ್ಲದೆ ನಾಡಿಲ್ಲ. ಅರ್ತ್ ಇಸ್ ಅವರ್ ವೆಲ್ತ್. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ವಿಶ್ವ ಹಿಂದೂ ಪರಿಷತ್ ಕಲಬುರಗಿಯ 100 ಸಮಿತಿಗಳ ರಚನೆ ಹಾಗೂ ಸದಸ್ಯರ ಕಾರ್ಯಾಗಾರದ ಉದ್ಘಾಟನಾ ಕಾರ್ಯಕ್ರಮದ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ವಿಶ್ವ ಹಿಂದೂ ಪರಿಷತ್ ಕಲಬುರಗಿಯ 100 ಸಮಿತಿಗಳ ರಚನೆ ಮತ್ತು ಸದಸ್ಯರ ಕಾರ್ಯಾಗಾರದ ಉದ್ಘಾಟನಾ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾವು ಸಾಮಾಜಿಕ ಜಾಗೃತಿ, ರಾಷ್ಟ್ರೀಯ ಏಕತೆ ಮತ್ತು ಸಮುದಾಯದ ಹೊಣೆಗಾರಿಕೆಗೆ ನಮ್ಮ ಬದ್ಧತೆಯನ್ನ ಪುನರುಚ್ಚರಿಸುತ್ತೇವೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ತಿಳಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಿಲಿಂದ್ ಪಾಂಡೇಜಿ, ಪೂಜ್ಯ ಡಾಕ್ಟರ್ ಲಿಂಗರಾಜಪ್ಪ ಅಪ್ಪಾಜಿ, ಶಿವಕುಮಾರ್ ಬೋಳಶೆಟ್ಟಿ, ಶೇಷಾದ್ರಿ ಕುಲಕರ್ಣಿ, ಮಾರ್ತಂಡ ಶಾಸ್ತ್ರಿ, ಪುಂಡಲಿಕ ದಳವಾಯಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. लिया जा रहा है वह यानी हिंदू मंदिरों का सरकारी नियंत्रण से मुक्ति. तो मुझे लगता है कि कर्नाटक में भी हजारों मंदिर यह सरकारी नियंत्रण में है. हिंदू समाज ने जो मंदिरों को दान दिया है वह दान मंदिरों की सेवा के लिए, देवताओं की सेवा के लिए और धर्म के प्रचार के लिए दिया हुआ है. और इसलिए विश्व हिंदू परिषद का यह मत है कि पूर्ण देश भर में ऐसे कानून लाने जाने चाहिए ताकि सरकारी नियंत्रण से सारे हिंदू मंदिर मुक्त कैसे होंगे. हजारों मंदिर जो कर्नाटक में भी है उनको भी मुक्ति का विषय यह करना चाहिए. अभी जो संसद का बजट सत्र हुआ है तो वो बजट सत्र में हमने संसद में अलग अलग पॉलिटिकल पार्टी के लगभग 375 से ज़्यादा पार्लियामेंट मेंबर्स के साथ में मिलना किया, लोकसभा एज वेल एज राज्यसभा. और जो विषय लेकर हम वहाँ पर गए, एक यानी हर राज्य में और केंद्र में हिंदू तीर्थ क्षेत्र मंत्रालय इसकी स्थापना करनी चाहिए. हमने केवल तीर्थों के तरफ टूरिज़्म इस दृष्टि से नहीं देखना चाहिए. भारत और हिंदू समाज यह धर्मप्राण समाज है, यह धर्मप्राण देश है. और आज लगभग 2% ऑफ GDP यह धार्मिक यात्राओं से और तीर्थ क्षेत्रों के माध्यम से
यह देश में उपलब्ध हो रही है। हम प्रत्यक्ष अभी अयोध्या में राम जन्मभूमि का मंदिर बन गया है, उसमें देखेंगे तो प्रतिदिन लगभग 80,000 से 1 लाख भक्त यह हर रोज आ रहे हैं। काशी में देखेंगे तो 1 लाख से ज़्यादा भक्त आ रहे हैं। ऐसी स्थिति अनेक जगह की है और इसीलिए थाउजेंड्स ऑफ पीपल, इनको नौकरियां मिल रही हैं, लोगों के व्यवसाय बढ़े हैं और लाखों करोड़ रुपया यह इकोनॉमी में यह तीर्थ क्षेत्र के कारण से आ रहा है। और इसलिए तीर्थ क्षेत्र घोषित करने से मांस और मदिरा, दारू और मांस का सेल उस क्षेत्र में नहीं होना चाहिए, ताकि उनकी पवित्रता हम बनाए रख सकेंगे। इसलिए तीर्थ क्षेत्र मिनिस्ट्री, और चाहिए तो सरकार इसको टूरिज्म के अंतर्गत एक विभाग करके भी बना सकता है, ताकि हिंदू तीर्थ क्षेत्र जो इतना धन यह हिंदू इकोनॉमी में, भारत के इकोनॉमी में ला रहे हैं, तो वह भावनाओं का यह लाभ होगा। दूसरी बात जो हमने सांसदों के सामने रखी है, डिमांड की है कि आर्टिकल 29 और 30 कॉन्स्टिट्यूशन का, वह माइनॉरिटी कम्युनिटी को यह शिक्षा संस्थानों में यह बहुत सारी सुविधाएं देता है, मगर वह केवल माइनॉरिटी कम्युनिटी को दी हुई है कि वह अपनी धार्मिक शिक्षा अपने संस्थानों में दे सकते हैं। विश्व हिंदू परिषद ने यह मांग की है कि आर्टिकल 29 और 30 में जो अधिकार माइनॉरिटी कम्युनिटीज़ को दिए हुए हैं, वो मेजॉरिटी कम्युनिटी को भी, हिंदुओं को भी मिलने चाहिए। ಜಾತಿ ಆಧಾರಿತ ತಾರತಮ್ಯ, ದೈಹಿಕ ಹಲ್ಲೆ, ಕಾನೂನು ಬಾಹಿರ ದೂರು, ದೇವಾಲಯ ಪ್ರವೇಶ ನಿರ್ಬಂಧದ ಕುರಿತು ದಲಿತ ಮುಖಂಡರಾದ ಎಬಿ ಹೊಸಮನಿಯವರು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಜಾತಿ ಆಧಾರಿತ ತಾರತಮ್ಯ, ದೈಹಿಕ ಹಲ್ಲೆ ಮತ್ತು ಕಾನೂನು ಬಾಹಿರ ದೂರು, ದೇವಾಲಯ ಪ್ರವೇಶ ನಿರ್ಬಂಧದ ಬಗ್ಗೆ ದಲಿತ ಮುಖಂಡರಾದ ಎಬಿ ಹೊಸಮನಿಯವರು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ ಸಜ್ಜನ್, ಬಂಡಿ ಬಾಲಕೃಷ್ಣ, ಪರಶುರಾಮ ರೆಡ್ಡಿ, ಈಶ್ವರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗೊತ್ತಿರುವ ಹಾಗೆ ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಇತ್ಯಾದಿ ರಾಜ್ಯಗಳಲ್ಲಿ ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿರತಕ್ಕಂಥ ಒಂದು ದೊಡ್ಡ ಮಠ ಅಂತಂದರೆ ಅದು ಸೇಡಂ ತಾಲೂಕಿನ ಯಾನಗುಂದಿಯ ಮಾತಾ ಮಾಣಿಕೇಶ್ವರಿ ಮಠ. ಈ ಮಠದಲ್ಲಿ ಮಾತಾ ಮಾಣಿಕೇಶ್ವರಿಯವರು ತಮ್ಮ ದಿವ್ಯ ದರ್ಶನ ನೀಡುವುದರೊಂದಿಗೆ ಅನೇಕರಿಗೆ ಭಾಳ ಸುಪ್ರಸಿದ್ಧವಾದವರು. ಅಲ್ಲಿರ್ತಕ್ಕಂಥ ಏನು ಟ್ರಸ್ಟ್ ಮೆಂಬರ್ಸ್ ಇದ್ದಾರೆ ಮತ್ತು ಬೇರೆ ಬೇರೆ ಜನ ಇದ್ದಾರೆ, ಅಧಿಕಾರದ ಆಸೆಗಾಗಿ, ಸಂಪತ್ತಿನ ಆಸೆಗಾಗಿ ಮಾಣಿಕೇಶ್ವರಿಯವರನ್ನು ಸರಿಯಾಗಿ ನೋಡಿಕೊಳ್ಳದೇ ಅವರು ಜೀವ ತ್ಯಜಿಸಿ ಹೋಗುವಂಥ ಪರಿಸ್ಥಿತಿ ಬಂತು. ಅದರಿಂದ ಕೂಡ ಅನೇಕ ಅನುಮಾನಗಳು, ಅವರ ಸಾವಿಗೆ ಭಾಳಷ್ಟು ಕಾರಣಗಳಿವೆ ಅಂತಕ್ಕಂಥದ್ದು. ತೆಲಂಗಾಣ ರಾಜ್ಯದ ವನಪೂರ್ತಿಯ ಪಟ್ಟಣದ ವೆಂಕಟದಾಸರ ಆಶ್ರಮದಲ್ಲಿ ಇರ್ತಕ್ಕಂಥವ್ರು. ಭಾಳ ವರ್ಷಗಳಿಂದ ಇಲ್ಲಿ ಯಾನಗುಂದಿಯಲ್ಲಿ ನೆಲೆಸಿ ಸೇವೆ ಸಲ್ಲಿಸ್ತಕ್ಕಂಥವ್ರು. ಇವರು ಅಲ್ಲಿರ್ತಕ್ಕಂಥ ಏನು ಬೇರೆ ಬೇರೆ ವ್ಯವಹಾರಗಳಿದ್ದಾವೆ, ಆ ವ್ಯವಹಾರಗಳು ಗೊತ್ತಾಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಮಾತಾ ಮಾಣಿಕೇಶ್ವರವರು ದೇಹ ತ್ಯಾಗ ಮಾಡಿದ ನಂತರ ಇವರನ್ನು ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಸಂಪೂರ್ಣವಾಗಿ ನಿಷೇಧ ಮಾಡ್ತಾ ಇದ್ದಾರೆ, ನಿರ್ಬಂಧ ವಿಧಿಸ್ತಾ ಇದ್ದಾರೆ. ಕಾರಣ ಇವರು ಒಬ್ಬ ಮಾಲಾ ಜಾತಿಗೆ ಸೇರಿದವರು, ಅಂದರೆ SC ಜಾತಿಗೆ ಸೇರಿದವರು, ವಲಯ ಜಾತಿಗೆ ಸೇರಿದವರು. ಆ ಕಾರಣಕ್ಕಾಗಿ ಇವರು ಅಲ್ಲಿ ಬರಬಾರ್ದು ಅಂತಕ್ಕಂಥದ್ದು ಒಂದು ಎರಡನೇ ಪ್ರಶ್ನೆ ಆಗಿದೆ. ನವ ಕರ್ನಾಟಕ ಸಂಗೀತ ಪದವೀಧರರ ಸಂಘ ಕಲಬುರಗಿಯ ವತಿಯಿಂದ ಸಂಗೀತ ಪರಿಕರಕ್ಕೆ ಸಮರ್ಪಕವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಧನ ಸಹಾಯ ಸಲ್ಲಿಕೆ ಆಗದೇ ಇರುವ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಸಂಘ ಸಂಸ್ಥೆಗಳಿಗೆ ಧನ ಸಹಾಯ ಹಾಗೂ ವಾದ್ಯ ಪರಿಕರಕ್ಕೆ ಸಮರ್ಪಕವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಧನ ಸಹಾಯ ಸಲ್ಲದೆ ಇರುವುದರ ಕುರಿತು ನವ ಕರ್ನಾಟಕ ಸಂಗೀತ ಪದವೀಧರರ ಸಂಘ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು.
ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರಾದ ಬಂಡಾಯ ಎಸ್ ಹಿರೇಮಠ್, ನಾಗಲಿಂಗಯ್ಯ ಸ್ಥಾವರಮಠ್, ಸೈದಪ್ಪ ಚೌಡಾಪುರ್, ಶಿವಕುಮಾರ್ ಪಾಟೀಲ್, ಶಿವಾನಂದ ಬಳೂರ್ಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾವೆಲ್ಲ ಕಲ್ಯಾಣ ಕರ್ನಾಟಕ ಕಲೆ ಮತ್ತು ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮವನ್ನು ಉಳಿಸಿ ಬೆಳೆಸುವಂಥ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯೊಳಗೆ, ನಮ್ಮ ಕರ್ನಾಟಕದೊಳಗೆ ಅತಿ ಹೆಚ್ಚು ಸಂಘ ಸಂಸ್ಥೆಗಳು ಇರತಕ್ಕಂಥ ಜಿಲ್ಲೆ ಅಂದರೆ ನಮ್ಮ ಕಲಬುರಗಿ ಜಿಲ್ಲೆ. ಹಾಗಾಗಿ ಪ್ರತಿ ವರ್ಷ ಸರ್ಕಾರದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಪ್ರತಿ ವರ್ಷ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು. ತೆರೆಮರೆ ಕಾಯಿಯೊಳಗೆ ಇರತಕ್ಕಂಥ ಕಲಾವಿದರನ್ನು ಗುರುತಿಸಿ ಅವನು ಮುಖ್ಯ ವೇದಿಕೆಗೆ ತೆಗೆದುಕೊಂಡು ಬಂದು ಅವರಿಗೆ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಪ್ರತಿ ವರ್ಷವೂ ಭಾಳ ಚೆನ್ನಾಗಿ ಆಗ್ತಿತ್ತು. ಹೆಚ್ಚು ಕಡಿಮೆ ಅಂದ್ರೂ ಕಾರ್ಯಕ್ರಮ ಮಾಡುವಂಥ ಧನ ಸಹಾಯವನ್ನು ಕೊಡ್ತಾ ಇದ್ರು. ಆದರೆ ಈ ವರ್ಷ ಕೆಲವು ಜನ ಹೇಳ್ತಾರೆ ಸರ್ಕಾರಕ್ಕೆ ದುಡ್ಡಿಲ್ಲ, ಅದಕ್ಕೆ ನಿಮಗೆ ಕೊಟ್ಟಿಲ್ಲ ಅಂತ ಅಂತಾರೆ. ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ನಾವೆಲ್ಲ ಕಲಬುರಗಿಯಲ್ಲಿರ್ತಕ್ಕಂಥ ಕಲಾವಿದರು, ನಾವೆಲ್ಲ ಈಗಾಗಲೇ ನಮ್ಮ ಕಾರ್ಯದರ್ಶಿ ಹೇಳ್ದಂಗೆ ಭಾಳಷ್ಟು ತೆಗೆದುಕೊಂಡು ಬರ್ತಾ ಇದ್ವಿ. ಈ ವರ್ಷ ಏನು ಮಾಡಿದ್ದಾರೆ ಅಂತಂದರೆ 50,000 ರೂಪಾಯಿ, ನಮ್ಮ ಹತ್ರ ಅದು ಲಿಸ್ಟ್ ಇದೆ, ಕೊಡ್ತೀವಿ ನಿಮಗೆ. 50,000 ರೂಪಾಯಿಯನ್ನು ಕೊಟ್ಟಾರೆ. ಮತ್ತು ಸರ್ಕಾರಕ್ಕೆ ದುಡ್ಡಿಲ್ಲ ಅಂದ್ರೆ ಕೆಲವು ಸಂಘ ಸಂಸ್ಥೆಗಳಿಗೆ ಏನಾಗ್ಯಾವ ಅಂದ್ರೆ 1,75,000 ಆಗಿದೆ. ಅವ್ರಿಗೆ ಆಗ್ಯಾವಂತ ನಮಗೆ ಬೇಜಾರಿಲ್ಲ. ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ಕನಿಷ್ಠ ಅಂದ್ರೂ 1,00,000 ರೂಪಾಯಿ ಒಂದು ಸಂಘ ಸಂಸ್ಥೆಗೆ ಕೊಟ್ಟರೆ ಅದರಿಂದ ನಾವೇನಾದ್ರೂ ಕಾರ್ಯಕ್ರಮ ಮಾಡ್ಬೋದು. ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಒಂದು ಸಭಾಭವನ ಬುಕ್ ಮಾಡಬೇಕು, ಅಲ್ಲೆಲ್ಲ ಏನು ಇನ್ಸ್ಟ್ರೂಮೆಂಟ್ಗಳನ್ನು ತರಿಸ್ಬೇಕು, ಸೌಂಡ್ ಸಿಸ್ಟಮ್ ತರಿಸ್ಬೇಕು, ಬ್ಯಾನರ್ ಮಾಡಿಸ್ಬೇಕು. ನಾವು ಏನೂ ಖರ್ಚು ಮಾಡಿಲ್ಲ ಒಂದು ಕಾರ್ಯಕ್ರಮ ಅಂದ್ರೆ ಕಡಿಮೆ ಅಂದ್ರೂ 20,000 ರೂಪಾಯಿ ಬೇಕು. ಅವ್ರು ಕೇಳ್ತಾರೆ, ಒಂದು ವರ್ಷಕ್ಕೆ ಒಂದು ಸಂಘ ಸಂಸ್ಥೆ ಜೀವಂತವಾಗಿರ್ಲಿಕ್ಕೆ ಮುಂದಿನ ವರ್ಷಕ್ಕೆ ಅನುದಾನ ತೆಗೆದುಕೊಳ್ಳೋಕೆ 3 ಕಾರ್ಯಕ್ರಮಗಳನ್ನು ನಾವು ಮಾಡ್ಬೋದು. ಮತ್ತು 20,000 ಒಂದು ಕಾರ್ಯಕ್ರಮಕ್ಕೆ ಅಂದ್ರೆ 3 ಕಾರ್ಯಕ್ರಮಕ್ಕೆ 60,000 ಆಗ್ತದೆ. ಅವ್ರು 50,000 ಕೊಟ್ಟರೆ ಸಂಘ ಸಂಸ್ಥೆಗಳು ಉಳಿಸೋದು ಹೆಂಗೆ, ಬೆಳೆಸೋದು ಹೆಂಗೆ. ಈಗ ಕೆಲವು ಇನ್ನೊಂದು ಏನಾಗಿದೆ ಅಂದರೆ, ಇದರೊಳಗೆ ಇಂಡಿವಿಜುವಲ್ ವಾದ್ಯ ಪರಿಕರಗಳಂತ ಕರೆದ, ಅಂದ್ರೆ ಒಬ್ಬ ವ್ಯಕ್ತಿಗೆ ಮಾತ್ರ ವಾದ್ಯ ಪರಿಕರ ಖರೀದಿ ಮಾಡೋಕೆ. ಅವ್ರಿಗೆ ಏನು ಮಾಡ್ಯಾರ ಅಂದ್ರೆ 50,000 60,000, ಒಬ್ಬ ವ್ಯಕ್ತಿಗೆ 50,000 60,000 ಕೊಟ್ಟರೆ, ಒಂದು ಸಂಘ ಸಂಸ್ಥೆಗೆ 50,000 ಕೊಟ್ಟರೆ ನಾವು ಹೆಂಗೆ ಮಾಡೋದು ಕಾರ್ಯಕ್ರಮ. ಮತ್ತು ಅವ್ರು ಹೇಳ್ತಾರೆ, ಪ್ರತಿ ಪ್ರೈವೇಟ್ ಕಾರ್ಯಕ್ರಮದಲ್ಲೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಅಂತ ಹಾಕಬೇಕು ಅಥವಾ ಕಲಬುರಗಿ ಅಂತ ಹಾಕಬೇಕು. ಹೀಗಾಗಿ ನಿಮ್ಮ ಒಂದು ಸಂಘ ಸಂಸ್ಥೆಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳೋಕ್ಕಾಗಿಲ್ಲ. ನಾವು ಹಳ್ಳಿಯಾಗ ಇದನ್ನು ತೊಗೊಂಡು ಹೋದ ನಮ್ಗೇನಂತಾರೆ, ಸರ್ಕಾರದಿಂದ ರೊಕ್ಕ ಬರ್ತಾವ್ರಿ, ಅವ್ರಿಗೇನು ಕಡಿಮೆ ಅದ ಅಂತಾರೆ. ಈಗ ಆ ಕಡೆ ಅದನ್ನೂ ನಮಗೆ ಭಾಳ ಕಷ್ಟ, ಈ ಕಡೆ ನಾವು ಮಾಡೋದು ಕಷ್ಟ. ಕೊನೆಗೆ ಇವರಾದ್ರೆ ಏನಾರು ಕೊಟ್ಟು ನಮ್ಮನ್ನು ಸ್ವಲ್ಪ ಬೆಳೆಸ್ತಾರೇನಪ್ಪ. ಈಗ ನಂದು ಸಂಸ್ಥೆ, ನನ್ನ ಸಂಸ್ಥೆಯೊಳಗೆ ನಾವು ವರ್ಷಕ್ಕೆ 3 ರಾಜ್ಯಗಳಲ್ಲಿ ಕಾರ್ಯಕ್ರಮ ಮಾಡ್ತೀನಿ. ಏನೋ ಆಂಧ್ರ ಗಡಿನಾಡು ಮಾಡ್ತೀನಿ, ಮಹಾರಾಷ್ಟ್ರ ಗಡಿನಾಡು ಮಾಡ್ತೀನಿ, ಮತ್ತು ಕಲಬುರಗಿ ಜಿಲ್ಲೆಯೊಳಗೆ ಮಾಡ್ತೀನಿ. ಆದರೂ ನನಗೆ 50,000 ಕೊಟ್ಟರು. ನಾನು 3 ಜಿಲ್ಲೆಗಳೊಳಗೆ 3 ರಾಜ್ಯಗಳಲ್ಲಿ ಬೆಳೆಸ್ಬೇಕಂತ ಅಲ್ಲಿ ಕಲಾವಿದರನ್ನ ಗುರುತಿಸಿ ಮಾಡ್ತೀನಿ. ಮತ್ತು 50,000 ತೊಗೊಂಡು ನಾನು ಏನು ಕಾರ್ಯಕ್ರಮ. ಅದಕ್ಕೆ ನಾವು ವಿಚಾರ ಮಾಡೀವಿ, ಪಾಪ ಸರ್ಕಾರ ಕೊಡೋಕ್ಕಿಲ್ಲ, ಅವ್ರಿಗೆ ಅನುದಾನ ಕೊಡೋಕ್ಕಿಲ್ಲ, ಇದು 50,000 ಅವರೇ ಇಟ್ಕೊಳ್ಳಿ ಅಂತ ನಾವು ವಾಪಸ್ ಕೊಡ್ಬೇಕಂತ ನಿರ್ಧಾರ ಮಾಡಿ. ನಂದು ಒಬ್ಬಂದೇ ನಿರ್ಧಾರ ಅಲ್ಲ, ಇಡೀ ನಮ್ಮ ಕರ್ನಾಟಕದೊಳಗೆ ನಮ್ಮ ಕಲಬುರಗಿ ಜಿಲ್ಲೆ ಭಾಳ ಜನಗಳು ಮನಸ್ಸು ನೊಂದ್ಕೊಂಡಿದ್ದಾರೆ. ಕಲಾವಿದರು ಅಂದ್ರೆ ಹೆಂಗ್ರಿ, ಅವ್ರು ಬರೀ ಹಾಡೋರು ಬಾರಿಸೋರು ಅಷ್ಟೇ, ಮಾತಾಡೋಕ್ಕೆ ಬರಲ್ಲ. ಹಿಂಗೆ ನಮಗೆ ನೀವೇ ನಮ್ಮ ಪರವಾಗಿ ನೀವೇ ಮಾಡ್ರಿ ಅಂತಕ್ಕಂಥ ಒಂದು ವಿಚಾರ. ಅದಕ್ಕೆ ಅಂಥ ಎಲ್ಲ ವಿಚಾರಧಾರೆಗಳದಾವ. ಇವತ್ತು ಸಂಘ ಸಂಸ್ಥೆಗಳು ಉಳಿಸಿ ಬೆಳೆಸಬೇಕಾದ್ರೆ ಭಾಳಷ್ಟು ಪ್ರಯತ್ನವನ್ನು ಹಳ್ಳಿಗೆ ಹೋಗಿ ಏನೋ ಕಷ್ಟ ಬಿದ್ದು ಮಾಡಿ ಕೆಲಸ ಮಾಡ್ತಿರ್ತೀವಿ. ಆದರೆ ಇವತ್ತು ಈ ರೀತಿ ಒಳಗೆ ಕನಿಷ್ಠ ಪಕ್ಷ 1 ಲಕ್ಷ ಆದರೂ ಆ ಸಂಘ ಸಂಸ್ಥೆಗೆ ಕೊಟ್ಟಿದ್ರೆ ಅದಕ್ಕೊಂದು ಬೆಲೆ ಬರ್ತಿತ್ತು ಅಂತಕ್ಕಂಥದ್ದು. ಅದಕ್ಕೆ ನಾವು ಕೇಳಿದ್ರೆ ಇಲಾಖೆಯವರು ಏನು ಹೇಳ್ತಾರೆ ಅಂದ್ರೆ, ಇದಕ್ಕೊಂದು ಆಯ್ಕೆ ಸಮಿತಿ ಅಂತ ಇರ್ತದೆ, ಆಯ್ಕೆ ಸಮಿತಿಯವರು ಇದನ್ನು ತೆಗೆದಾರ ಅಂತ ಅವ್ರು ಹೇಳ್ತಾರೆ. ಕಲಬುರಗಿ ಜಿಲ್ಲೆಯಲ್ಲಿ ನಡೆಯುವ ಅಕ್ರಮ ಮದ್ಯ ಮಾರಾಟವನ್ನ ನಿಷೇಧ ಮಾಡುವಂತೆ ಕರ್ನಾಟಕ ಕದಂಬ ಪಡೆಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಕಲಬುರಗಿ ಜಿಲ್ಲೆಯಲ್ಲಿ ನಡೆಯುವ ಅಕ್ರಮ ಮದ್ಯ ಮಾರಾಟ ನಿಷೇಧಕ್ಕೆ ಕರ್ನಾಟಕ ಕದಂಬ ಪಡೆಯ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಚನ್ನವೀರ್ ದಸ್ತಾಪುರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಸುಮಾ ಎಸ್ ಕವಲ್ದಾರ್, ಅಶ್ವಿನ್ ಕುಮಾರ್ ಸಿಂಗ್, ಜಗದೇವ್ ಆರ್ ಹೆಗಡೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಂಧುಗಳೇ, ಇವತ್ತ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು ಮದ್ಯ ಮಾರಾಟ ರಾಜ್ಯಾರೋತ್ಸವವಾಗಿ ಹಾವಳಿ ಹೆಚ್ಚಾಗಿದೆ, ಅದನ್ನು ಖಂಡಿಸಬೇಕು. ಇವತ್ತು ಏನಪ್ಪ ಅಂದ್ರೆ, ನಿಮಗೆ ಖಂಡಿಸಿ ಅಂದರೆ ನಿಮಗೇನು ಕಾನೂನು ಚೌಕಟ್ಟದಾಗ ಇದ್ದಂಥ ಲೈಸೆನ್ಸ್ಗಳಿದ್ದಂಥವ್ರಿಗೆ ನಿಮಗೆ ಖಂಡಿಸಿ ಅಂತ ಹೇಳ್ತಾ ಇಲ್ಲ. ಇವತ್ತು ಮದ್ಯ ಮಾರಾಟದಿಂದ ಸರ್ಕಾರ ನಡೆದಿದೆ ಅನ್ನೋದು 80% ಗೊತ್ತಿದೆ. ಆದರೆ ನಾವು ಅಂತ ಇರೋದು ಇವತ್ತು ಹಳ್ಳಿಗಳಲ್ಲಿ, ಪ್ರತಿ ಹಳ್ಳಿಗಳಲ್ಲಿ ಕಿರಾಣಿ ದುಕಾನ್ದಾಗೋ, ಹೋಟೆಲ್ಗಳಲ್ಲೂ, ಬಿಡಿಪಟ್ಟಣ ದುಕಾನ್ದಲ್ಲೂ ರಾಜ್ಯಾರೋತ್ಸವವಾಗಿ ಏನು ಲೈಸೆನ್ಸ್ ಇದ್ದವ್ರಿಗಿಂತನೂ ಧೈರ್ಯದಿಂದ ರಾಜ್ಯಾರೋತ್ಸವವಾಗಿ ಏನು ಮಾಡ್ತಾ ಇದ್ದಾರೆ, ಅದನ್ನು ಖಂಡಿಸಬೇಕು. ಇವತ್ತು ಪ್ರತಿ ತಾಲೂಕಾ ಆಫೀಸರ್ ಅಂತ, ಅಬಕಾರಿ ಇಲಾಖೆ ತಾಲೂಕು ಆಫೀಸರ್ ಅಂತ ಇರ್ತಾರೆ, ಅವ್ರು ಏನು ಮಾಡ್ತಾ ಇರ್ತಾರೆ, ಕಾನೂನು ಚೌಕಟ್ಟಿನ ಬಾಹಿರವಾಗಿ ನಡೆದಂಥ ಮದ್ಯ ಮಾರಾಟ ನಿಲ್ಲಿಸಬೇಕು. ಇವತ್ತು ಅದ್ರ ನಿಂತ ಇವತ್ತೇನು ಸಾವಿರಾರು
ಸಂಸಾರಗಳನ್ನು ಬೀದಿ ಪಾಲಾಗ್ತಾ ಇದ್ದಾವೆ. ಇವತ್ತು ಸಾವಿರಾರು ಸಂಸಾರಗಳು ಅಂದರೆ ಉದಾಹರಣೆಗೆ ಇವತ್ತು ಮದುವೆ ಒಂದು 2 ವರ್ಷ ಆಗಲ್ಲ, ಗಂಡ ಕುಡ್ದು ಸತ್ತು ಹೋಗ್ತಾ ಇದ್ದಾನೆ, ಹೆಣ್ಮಗಳು ವಿಧವೆಯರಾಗ್ತಾ ಇದ್ದಾರೆ. ಇವತ್ತು 8-10 ವರ್ಷಗಳ ಮಕ್ಕಳು ಇವತ್ತು ರಾಜಾರೋತ್ಸವ ಹಳ್ಳಿಗಳದಾಗ ಮಾರಾಟ ಇದೆ ಅಂತ ಹೇಳ್ಕೊಂಡು ತೊಗೊಂಡು ಉದ್ರಿನೋ ಸದರಿನೋ ದನ ಕಾಯೋರು ಕುರಿ ಕಾಯೋರು ನಾನು ಆಮೇಲೆ ಕೊಡ್ತೀನಿ ಅಂತೇಳಿ ಏನಪ್ಪ ಅಂದ್ರೆ ಅದನ್ನು ಉದ್ರಿ ಮಾಡಿ ಇವತ್ತು ಕುಡ್ದು ಸಾಯ್ತಾ ಇದ್ದಾರೆ. ಇವತ್ತು ಅಂಥ ಮಕ್ಕಳನ್ನು ಕಳ್ಕೊಂಡು ಗಂಡದರನ್ನು ಕಳ್ಕೊಂಡು ಹೆಣ್ಮಕ್ಳು ಬೀದಿಗೆ ಬರ್ತಾ ಇದ್ದಾರೆ. ಇಂಥ ಸಂಸಾರ ಹಾಳಾಗಲತ್ತದ್ರು ನೀವು ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಂಥ ಕೆಲಸ ಮಾಡ್ತಾ ಇದ್ದೀರಿ, ಪರ್ಸೆಂಟೇಜ್ ರಾಜಕೀಯ ಮಾಡ್ತಾ ಇದ್ದೀರಿ. ಅದನ್ನು ಖಂಡಿಸಬೇಕು ಕೂಡಲೇ. ಇವತ್ತು ಬಡ್ರಿಗಾಗಿ ತಾವು ಶಾಸಕರು ಕೂಡ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರುಗಳು ತಾವು ರಾಜ್ಯಾರೋತ್ಸವವಾಗಿ ಏನು ತಮ್ಮದೇ ಆದಂಥ ವೈನ್ಶಾಪ್ಗಳಿದ್ದಾವೆ, ತಾವು ಕಾನೂನುವಾಗಿ ನಡೆಸ್ತಾ ಇದ್ದೀರಿ, ನಡೆಸ್ರಿ. ಆದರೆ ಏನು ಕಾನೂನು ಬಾಹಿರವಾಗಿ ತಾವೇನು ಪರ್ಸೆಂಟೇಜ್ ತಿಂದು ಏನು ನಡೆಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಿ, ಅದನ್ನು ಖಂಡಿಸಬೇಕು ಕೂಡಲೇ. ಇವತ್ತು ಭಾಳಷ್ಟು ಸಂಸಾರಗಳನ್ನು ಬೀದಿ ಬರುವಂಥ ಸಂಸಾರಗಳನ್ನು ನಿಲ್ಲಿಸಿ ಇವತ್ತು ಸಾರ್ವಜನಿಕರಿಗೆ ರಕ್ಷಣೆ ಕೊಡುವಂಥ ಕೆಲಸ ಮಾಡಬೇಕು. ಇವತ್ತು ಮದ್ಯ ಮಾರಾಟ ಏನು ಕಾನೂನು ಬಾಹಿರವಾಗಿ ಏನು ಚಟುವಟಿಕೆ ನಡೆದಾವೆ ಅದನ್ನು ಖಂಡಿಸಲಿಲ್ಲ ಅಂದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಜಿಲ್ಲಾಧಿಕಾರಿ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಮುತ್ತಿಗೆ ಹಾಕಿ ಕಾರ್ಯ ಮುಳ್ಳು ಬಾರೆ ಮುಳ್ಳು ಸಿಗರೇನು ಮುಳ್ಳು ಜಡ್ದು ಪ್ರತಿಭಟನೆ ಮಾಡ್ತೇವೆ. ಅದೇ ರೀತಿಯಾಗಿ ಮತ್ತು ಶಾಸಕರ ಮನೆಗೂ ಕೂಡ ಕಲ್ಲು ತೂರಾಟ ಮಾಡಿ ಕೆಸಿಂದ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ತಮಗೆ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.